यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 2ನೇ ಅಧ್ಯಾಯದಲ್ಲಿ ಇವತ್ತು 15ನೇ ಶ್ಲೋಕ. ಪತಿತಸ್ಖಲಿತೋ ಭಗ್ನಃ ಸಂದಷ್ಟಸ್ತಪ್ತ ಆಹತಃ ಹರಿರಿತ್ಯವಶೇನಾಹ ಪುಮಾನ್ನಾರ್ಹತಿ ಯಾತನಾಂ. ಭಗವಂತನ ನಾಮವನ್ನ ಭಕ್ತಿಯಿಂದ ಅಂತ್ಯಕಾಲದಲ್ಲಿ ಉಚ್ಚಾರ ಮಾಡಿದರೆ ಅದರಿಂದ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ ಅಂತನ್ನೋದನ್ನ ಹೇಳ್ತಾ ಇದ್ದಾರೆ. ಅಜಾಮಿಳ ಅಂತ್ಯಕಾಲದಲ್ಲಿ ತನ್ನ ಮಗನನ್ನ ಅವನು ಕರಿಬೇಕು ಅನ್ನೋ ಉದ್ದೇಶದಿಂದ ನಾರಾಯಣ ಅನ್ನೋ ನಾಮವನ್ನು ಹೇಳಿದರೂ ಕೂಡ ಅದರಿಂದ ಅವನಲ್ಲಿ ಒಳಗೆ ಇರುವಂತಹ ಭಕ್ತಿ ಅದು ಅಭಿವ್ಯಕ್ತ ಆಯಿತು. ಹಾಗಾಗಿ ಭಕ್ತಿಯಿಂದಲೇ ಅವನು ಭಗವಂತನ ನಾಮವನ್ನು ಸ್ಮರಣೆ ಮಾಡಿದ. ಅದರಿಂದ ಅವನ ಪಾಪ ಪರಿಹಾರ ಆಯಿತು ಅಂತ ನಿರ್ಣಯವನ್ನ ನೋಡಿದ್ವಿ. ಭಗವಂತನ ಧ್ಯಾನ ಮಾಡಬೇಕು ಅಂದರೆ ಅದಕ್ಕೆ ನಿಯಮ ಇದೆ. ಆಸನ, ಪ್ರಾಣಾಯಾಮ, ನ್ಯಾಸಗಳು ಮೊದಲಾದಂತಹ ನಿಯಮಗಳು ಧ್ಯಾನಕ್ಕೆ ಇದೆ. ಆದರೆ ಭಗವಂತನ ಸ್ಮರಣೆಗೆ ಅದು ಯಾವುದೂ ಇಲ್ಲ. ಭಗವಂತನ ಸ್ಮರಣೆ ಬಹಳ ಸುಲಭವಾಗಿ ಮಾಡಬಹುದು, ಯಾವಾಗ ಬೇಕಾದರೂ ಮಾಡಬಹುದು. ಧ್ಯಾನವನ್ನ ಹಾಗೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಾಡಲಿಕ್ಕಾಗೋದಿಲ್ಲ. ಭಗವಂತನ ನಾಮಸ್ಮರಣೆ ಬಿದ್ದಾಗಲೂ, ಎಡುವುದಾಗಲೂ, ಅಥವಾ ಯಾವುದಾದ್ರೂ ಹಾವು ಮುಂತಾದವುಗಳು ಕಚ್ಚಿದಾಗಲೂ, ಬೆಂಕಿ ಮುಟ್ಟಿದಾಗ, ಮೈಗೆ ಏಟು ಬಿದ್ದಾಗ, ಹೀಗೆ ಯಾವುದೇ ಅವಸ್ಥೆಯಲ್ಲಿ ಮನುಷ್ಯ ಭಕ್ತಿ ಪರವಶನಾಗಿ ಹರಿ ಅಂತ 2 ಅಕ್ಷರದ ನಾಮವನ್ನು ಹೇಳಿದರೂ ಸಾಕು. ಆ ಭಗವಂತನ ಸ್ಮರಣೆ ಮಾಡಿದ್ರಿಂದ ಅವನು ಖಂಡಿತವಾಗಿಯೂ ಯಮಯಾತನೆಯನ್ನ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ, ಯಮಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಹರಿಹಿ ಇತಿ ಅವಶೇನ ಆಹ ಅಂತ ಇದೆ. ಅವಶೇನ ಅಂತಂದ್ರೆ ಏನೋ ಬೇರೆ ಮಾಡ್ಲಿಕ್ಕೆ ಹೋಗಿ ಬಾಯಿಂದ ಬಂದಾಗ ಅಂತನ್ನೋ ಅರ್ಥ ಬರುವಂತೆ ಮೇಲ್ನೋಟಕ್ಕೆ ಕಾಣಿಸ್ತದೆ. ಹಾಗರ್ಥ ಅಲ್ಲ. ಹಿಂದಿನ ಶ್ಲೋಕದಲ್ಲಿ ನಿರ್ಣಯವನ್ನು ನಾವು ನೋಡಿದ್ದೇವೆ. ಭಕ್ತಿ ಇರಲೇಬೇಕು. ಭಕ್ತಿಯಿಂದಲೇ ಭಗವಂತನ ನಾಮವನ್ನ ಉಚ್ಚಾರ ಮಾಡಿದರೆ ಮಾತ್ರ ಆಗ್ತದೆ. ಹಾಗಾಗಿ ಇಲ್ಲಿಯೂ ಕೂಡ ಹಾಗೆ ಅರ್ಥ ಮಾಡಬೇಕು. ಅಜಾಮಿಳ ನಾರಾಯಣ ಅಂತ ಮಗನನ್ನ ಕೂಗಿ ಕರಿಲಿಕ್ಕೆ ಹೊರಟಾಗ ಆ ಅಜಾಮಿಳನಿಗೆ ಈ ಹೆಸರು ಮುಖ್ಯವಾಗಿ ಭಗವಂತನದ್ದೇ ಹೆಸರು ಅಂತ ಹೇಳಿ ಗೊತ್ತಾಯ್ತು. ಆ ಭಗವಂತನ ಸ್ಮರಣೆ ಆಯ್ತು. ಅವನಿಗೆ ತನ್ನ ಒಳಗೆ ಹುದುಗಿರ್ತಕ್ಕಂತಹ ಭಕ್ತಿ ಅಭಿವ್ಯಕ್ತ ಆಯ್ತು. ಇದನ್ನೇ ಹಿಂದೆ ಸಾಂಕೇತ್ಯಂ ಅಂತ ಹೇಳಿದ್ದು. ಹಿಂದಿನ ಶ್ಲೋಕದಲ್ಲಿ ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ
ವೈಕುಂಠ ನಾಮಗ್ರಹಣಂ ಅಶೇಷಾಗಹರಂ ವಿದುಹು ಅಂತ ಹೇಳಿದ್ದಾರೆ. ಅಲ್ಲಿ ಸಾಂಕೇತ್ಯ ಅಂದ್ರೆ ಹೆಸರು, ಹೆಸರಿಡೋದು ಅಂತ ಅರ್ಥ. ಮಕ್ಕಳಿಗೆ ಭಗವಂತನ ಹೆಸರನ್ನ ಇಟ್ರೆ, ನಾವು ಮಕ್ಕಳನ್ನ ಕರೀತಾ ಇದ್ರೂ ಕೂಡ ಆ ಕರೆಯುವಾಗ ಆ ಹೆಸರನ್ನ ಹೇಳಿದ ತಕ್ಷಣದಲ್ಲಿ ಇದು ಭಗವಂತನ ಹೆಸರು, ಮುಖ್ಯವಾಗಿ ಇದು ಭಗವಂತನದ್ದು, ಭಗವಂತನ ಗುಣವನ್ನ ಗಾನ ಮಾಡತಕ್ಕಂತಹ ನಾಮ ಇದು ಅಂತ ಆ ಭಗವಂತನ ಸ್ಮರಣೆ ಬರ್ತದೆ. ಯಾವಾಗಾದ್ರೂ ಒಂದ್ಸಲನಾದ್ರೂ ಬರ್ತದೆ. ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಭಗವಂತನ ನಾಮವನ್ನ ಇಡಬೇಕು. ಕರಿಲಿಕ್ಕೆ ಹೆಸರು ಒಂದು ಬೇಕು ಅಂತ ಹೆಸರಿಡುವಾಗ ಭಗವಂತನ ಗುಣವನ್ನ ವರ್ಣನೆ ಮಾಡುವಂತಹ ಹೆಸರನ್ನ ಇಟ್ರೆ ಇದು ಪ್ರಯೋಜನ ಆಗ್ತದೆ. ಭಗವಂತನ ಹೆಸರನ್ನ ಮಗನಿಗೆ ಇವನು ಇಟ್ಟಿದ್ದ, ಅಜಾಮಿಳ. ಹಾಗಾಗಿ ಸಾಂಕೇತ್ಯ ಅಂತ. ಹಾಗೆ ಪಾರಿಹಾಸ್ಯ ಅಂತಿದೆ. ಪಾರಿಹಾಸ್ಯ ಅಂತಂದ್ರೆ ಹಾಸ್ಯ ಮಾಡುವಾಗಲೂ ಕೂಡ ನಾರಾಯಣ ನೆನಪಾಗ್ತದೆ. ಅದನ್ನು ನಾವು ನಿನ್ನೆ ನೋಡಿದ್ದೇವೆ. ಇವನೇನ್ ನಾರಾಯಣ ಏನು ಅಂತ. ನಾರಾಯಣ ಅಂತ ಯಾರಿಗಾದ್ರೂ ಒಬ್ರಿಗೆ ಹೆಸರಿಟ್ಟಿರ್ತೇವೆ. ನಾರಾಯಣ ಅಂತ ಇವನಿಗೆ ಹೆಸರಿಟ್ಟು ಕೂಡಲೇ ಇವನೇನು ಶೇಷಶಾಹಿಯಾದ ನಾರಾಯಣ ಆಗ್ತಾನೇನು ಅಂತ ಈ ರೀತಿ ಪರಿಹಾಸ ಮಾಡೋದು, ಒಬ್ಬರಿಗೆ ತಮಾಷೆ ಮಾಡೋದು, ಹಾಸ್ಯಕ್ಕೋಸ್ಕರ. ನಾರಾಯಣ ಅಂತೆ, ನಾರಾಯಣ ಇವನೇನು ಶೇಷಶಾಹಿಯಾದ ನಾರಾಯಣ ಏನು ಅಂತ ಈ ರೀತಿ ತಮಾಷೆ ಮಾಡಲಿಕ್ಕೆ ಹೇಳಿದ್ರು ಕೂಡ ಆ ಶೇಷಶಾಹಿಯಾದ ನಾರಾಯಣನ ನೆನಪಾಗ್ತದೆ. ನೀನೇನು ಮಧುಸೂದನ ಏನು, ಮಧುಸೂದನ ಅಂತ ಹೆಸರು ಇರ್ತದೆ. ಮಧುಸೂದನ ಅಂದ್ರೆ ನೀನ್ ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದ ಮಧುಸೂದನ ಅಂತ ತಿಳ್ಕೊಂಡು ಏನು, ಸುಮ್ಮನೆ ನೀನು ಮಧುಸೂದನ ಅಂತ ಹೆಸರು ಅಷ್ಟೇ ಅಂತ ಅವನಿಗೆ ನಾವು ತಮಾಷೆ ಮಾಡ್ತಿರ್ತೇವೆ. ಒಬ್ಬನಿಗೆ ಯಾರಿಗೋ ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದವನು ಅಂತ ಆ ಮಧುಸೂದನ ಅನ್ನೋ ನಾಮಕ ಅರ್ಥ. ಆ ಅರ್ಥ ನಮಗೆ ಚಿಂತನೆಗೆ ಬಂದು ಇವನೊಬ್ಬ ಯಾರೋ ಮಧುಸೂದನ ಅಂತ ಇರ್ತಾನೆ ಲೋಕದಲ್ಲಿ, ಅವನಿಗೆ ನಾವು ತಮಾಷೆ ಮಾಡ್ತೇವೆ. ತಮಾಷೆ ಮಾಡುವಾಗ ಅವನಿಗೇನು ಶಕ್ತಿ ಇರೋದಿಲ್ಲ, ಸಾಮರ್ಥ್ಯ ಇರೋದಿಲ್ಲ. ಹಾಗಾಗಿ ಅವನಿಗೆ ನಾವು ಹೇಳ್ತೇವೆ, ನೀ ಏನು ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದ ಮಧುಸೂದನ ಅಂತ ತಿಳ್ಕೊಂಡು ಏನು, ನಿನಗೇನು ಬರ್ತದೆ, ನಿನಗೇನು ಶಕ್ತಿ ಇದೆ ಅಂತ ಈ ರೀತಿ ತಮಾಷೆ ಮಾಡುವಾಗ ಮಧುಸೂದನ ಅಂತನ್ನೋ ಹೆಸರನ್ನ ನಾವು ಹೇಳಿದಾಗ ನಮಗೆ ಮಧುದಾನವ ವೈರಿಯಾದಂತಹ ಭಗವಂತನ ನೆನಪಾಗ್ತದೆ. ಮಧು ಅನ್ನೋ ಶಬ್ದಕ್ಕೆ ಜೇನು ಅಂತ ಕೂಡ ಅರ್ಥ ಇದೆ. ಮಧು ಅಂದ್ರೆ ಮಧುನಾಮಕ ದೈತ್ಯನೂ ಆಗ್ತಾನೆ. ನೀನು ಮಧು ಅಂದ್ರೆ ಜೇನು, ಒಂದು ಜೇನ್ನೊಣವನ್ನು ಕೊಲ್ಲಿಕ್ಕಾಗೋದಿಲ್ಲ ನಿನಗೆ. ಮಧುಸೂದನ ಅಂತೆ, ಮಧುಸೂದನ ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದ ಮಧುಸೂದನ ಏನ್ ನೀನು? ಒಂದು ಸಣ್ಣ ಮಧು ಜೇನ್ನೊಣ, ಅದನ್ನು ನಿನಗೆ ಕೊಲ್ಲಿಕ್ಕಾಗೋದಿಲ್ಲ ಅಂತ ಈ ರೀತಿ ಇದು ಸ್ತೋಭ, ಕೋಪ ಬರ್ಸ್ಲಿಕ್ಕೋಸ್ಕರ ಹೇಳೋದು. ಈ ರೀತಿ ಮಾತಾಡುವಾಗಲೂ ಕೂಡ ಭಗವಂತನ ನೆನಪಾಗ್ತದೆ. ಇನ್ನು ಹೇಳನ, ಸ್ತೋಭ, ಹೇಳನ ಮೊದಲಾದವುಗಳಲ್ಲಿ ಇವೆಲ್ಲ ಸೇರ್ಕೊಳ್ತವೆ. ಕೃಷ್ಣ ಅನ್ನೋದನ್ನ ಸ್ತೋಭಾಕ್ಷರ ಮಾಡೋದು. ಸ್ತೋಭ ಅಂದ್ರೆ ಇವಾಗ ಹಾಡು ಹೇಳುವಾಗ ಮಧ್ಯ ಮಧ್ಯದಲ್ಲಿ ಆ ಹಾಡಿನ ಸೌಕರ್ಯಕ್ಕೋಸ್ಕರ ಭಗವಂತನ ನಾಮವನ್ನ ಸೇರಿಸ್ಕೊಳ್ಳೋದು. ಇದು ಭಗವಂತನ ಹಾಡುಗಳೇ ಇರ್ತದೆ, ಅಥವಾ ಬೇರೆ ಹಾಡುಗಳಿದ್ರೂ ಕೂಡ ಮಧ್ಯದಲ್ಲಿ ಆ ಹಾಡಿನ ಸೌಕರ್ಯಕ್ಕೋಸ್ಕರ ಭಗವಂತನ ಹೆಸರನ್ನ ಸೇರಿಸೋದು. ಈಗ ಉದಾಹರಣೆಗೆ, ಜಯತಿ ತೇಧಿಕಂ ಜನ್ಮನಾ ವ್ರಜಃ ಕೃಷ್ಣ ಶ್ರಯತ ಇಂದಿರಾ ಸಾಧು ತತ್ರಹಿ. ಇಲ್ಲಿ ಕೃಷ್ಣ ಅನ್ನೋದು ಇಲ್ಲ ಶ್ಲೋಕದಲ್ಲಿ. ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರಹಿ. ಇದು ಈ ರೀತಿ ಹಾಡು ಹೇಳೋದು ಭಾಗವತ ಶ್ಲೋಕ. ಮಧ್ಯದಲ್ಲಿ ಸೌಕರ್ಯಕ್ಕೋಸ್ಕರ ಕೃಷ್ಣ ಅಂತ ಸೇರಿಸ್ಕೊಳ್ಬಹುದು. ಜಯತಿ ತೇಧಿಕಂ ಜನ್ಮನಾ ವ್ರಜಃ ಕೃಷ್ಣ ಶ್ರಯತ ಇಂದಿರಾ ಸಾಧು ತತ್ರಹಿ. ಕೃಷ್ಣ
ದೈತ ದೃಶ್ಯತಾಂ, ಹೀಗೆ ಕೃಷ್ಣ ಅನ್ನೋದನ್ನ ಸೇರಿಸ್ಕೊಳ್ಳೋದಿದೆ. ಈ ರೀತಿ ಹಾಡಿನ ಮಧ್ಯದಲ್ಲಿ ಸ್ತೋಭ ಅಕ್ಷರಗಳನ್ನ ಸೇರಿಸ್ಕೊಳ್ಳೋದು, ಇದಕ್ಕೆ ಸ್ತೋಭಾಕ್ಷರ ಅಂತಾನೆ ಕರೀತಾರೆ. ಈ ರೀತಿ ಹೇಳುವಾಗ್ಲೂ ಆ ಕೃಷ್ಣನ ನೆನಪಾಗ್ತದೆ. ಬೇರೆ ಯಾವುದೇ ಹಾಡುಗಳನ್ನು ಹೇಳುವಾಗಲೂ ಕೂಡ ಈ ರೀತಿ ಮಧ್ಯ ಮಧ್ಯದಲ್ಲಿ ಭಗವಂತನ ನಾಮವನ್ನ ಸೇರಿಸ್ಕೊಳ್ಬಹುದು. ಇನ್ನೊಬ್ಬರಿಗೆ ಅವಮಾನ ಮಾಡಲಿಕ್ಕೆ, ಹೇಳನ ಮಾಡಲಿಕ್ಕೆ ಯಾರೋ ಒಬ್ಬ ನಾರಾಯಣ ಅಂತ ಹೆಸರಿಟ್ಟಿರ್ತಾರೆ. ಅವನಿಗೆ ಅವಮಾನ ಮಾಡ್ಲಿಕ್ಕೋಸ್ಕರನೂ ಕೂಡ, ಹಿಂದೆ ಹೇಳಿದ ಹಾಗೆ ಅಣಕಿಸ್ಲಿಕ್ಕೋಸ್ಕರನೂ ಕೂಡ, ನೀನು ಕ್ಷೀರಸಾಗರ ಶಾಯಿ ನಾರಾಯಣ ಏನೋ ಅಂತ ಅಣಗಿಸ್ಲಿಕ್ಕೋಸ್ಕರ ಹೇಳಿದಾಗಲೂ ನಮಗೆ ಶೇಷಶಾಹಿಯಾದ ಕ್ಷೀರಸಾಗರ ಶಾಹಿಯಾದ ಭಗವಂತನ ನೆನಪಾಗ್ತದೆ. ಇದೆಲ್ಲ ಯಾರಿಗೆ? ಯಾರು ಸ್ವಾಭಾವಿಕವಾಗಿ ವಿಷ್ಣು ಭಕ್ತರಿರ್ತಾರೋ, ಸಾತ್ವಿಕ ಜೀವಿಗಳಿರ್ತಾರೋ ಅವರಿಗೆ ಆಗ್ತದೆ. ಅದರ ಜ್ಞಾನ ಇಲ್ಲದೆ ಇರೋವರಿಗೆ ಭಗವಂತನ ನಾಮವನ್ನು ಉಚ್ಚಾರ ಮಾಡಿದರೂ ಆಗೋದಿಲ್ಲ, ಆ ಭಕ್ತಿ ಬರೋದಿಲ್ಲ. ಆ ಭಕ್ತಿ ಇಲ್ಲದೆ ಭಗವಂತನ ನಾಮ ಉಚ್ಚಾರ ಮಾಡಿದವರಿಗೆ ಅದು ಫಲ ಇಲ್ಲ. ಹಾಗೆ ಇಲ್ಲಿ ಅವಶಃ ಪತಿತಃ ಸ್ಖಲಿತಃ ಭಗ್ನಃ ಸಂದಷ್ಟಃ ತಪ್ತಃ ಆಹತಃ ಅಂತಿದೆ. ಪತಿತಃ ಅಂದ್ರೆ ಬೀಳೋದು, ಸ್ಖಲಿತಃ ಅಂದ್ರೆ ಎಡುವುದು, ಏನಾದರೂ ಕಾಲಿಗೆ ಎಡುತ್ತೇವೆ, ಕೆಲವು ಸಲ ಬೀಳುತ್ತೇವೆ. ಭಗ್ನಃ ಅಂತಂದ್ರೆ ಹಾವುಗಿವು ಕಡಿಯೋದು, ಸಂದಷ್ಟಃ ಅಂದ್ರೆ ಕಡಿಯೋದು, ಹಾವು ಕಡಿಯೋದು. ಭಗ್ನಃ ಏನೋ ಬೀಳೋದು, ಮುರಿದು ಬೀಳೋದು. ತಪ್ತಃ ಕೈ ಸುಟ್ಕೊಂಡ್ಬಿಡ್ತೇವೆ, ಏನೋ ಬೆಂಕಿಗೆ ಕೈ ತಾಕಿ ಏನೋ ಮಾಡ್ಲಿಕ್ಕೆ ಹೋಗಿ ಕೈಗೆ ಬಿಸಿ ಹತ್ತಿ ಬಿಡ್ತದೆ ಆವಾಗ. ಆಹತಃ ಯಾರಾದರೂ ಹೊಡೆದ್ರೆ, ಏಟು ಬಿದ್ದರೆ, ಈ ರೀತಿಯಾಗಿ ಏನೋ ಆದಾಗಲೂ ಕೂಡ ಹರಿಹಿ ಅಂತ ಎರಡೇ ಅಕ್ಷರದ ನಾಮ, ಅದು ಅವಶೇನಾಪಿ ಅಂತ. ಅವಶ ಅಂತಂದ್ರೆ ಅಂದ್ರೆ ಭಗವಂತ, ಅವಶನಾಗಿ, ಭಗವಂತನ ವಶನಾಗಿ, ಭಗವಂತನ ಅಧೀನನಾಗಿ ಭಕ್ತಿಯಿಂದ ಹರಿ ಅಂತ ಏನಾದರೂ ತೊಂದರೆಗಳಾದಾಗ ನಮಗೆ ಹರಿ ಕೃಷ್ಣ ವಾಸುದೇವ ಅಂತ ಉಚ್ಚಾರ ಮಾಡಿದರೂ ಕೂಡ ಅಂಥವರು ನಾರ್ಹತಿ ಯಾತನಾಂ, ಯಮಯಾತನೆಯನ್ನು ಹೊಂದೋದಿಲ್ಲ. ನಾರಾಯಣ ಅಂತ ಹಿಂದೆ ಹೇಳಿದ್ದಾರೆ, ನಾರಾಯಣ ಅಂತ 4 ಅಕ್ಷರ ಬೇಕಾಗಿಲ್ಲ, ಹರಿ ಅಂತ 2 ಅಕ್ಷರ ಹೇಳಿದ್ರು ಸಾಕು ಅಂತ ಅಭಿಪ್ರಾಯ. ಹಿಂದೆ 7ನೇ ಶ್ಲೋಕದಲ್ಲಿ ಯದ್ವ್ಯಾಜಹಾರ ವಿವಶೋ ನಾಮ ಸ್ವಸ್ಥಯನಂ ಹರೇಹೇ ಅಂತಿದೆ. ಇವನು ವಿವಶಃ ಅಂತಿದೆ. ವಿವಶೋ ನಾಮ ಸ್ವಸ್ಥಯನಂ ಹರೇಹೇ, ಭಗವಂತನ ನಾಮವನ್ನು ವಿವಶನಾಗಿ ಹೇಳಿದ್ದಾನೆ ಅಂತ. ವಿವಶನಾಗಿ ಹೇಳೋದು ಅಂದ್ರೆ ಭಕ್ತಿಯಿಂದ ಹೇಳಿದ್ದಾನೆ ಅಂತಾನೆ ಅರ್ಥ. ಇಲ್ಲಿ ಅವಶೇನ ಅಂತಿದೆ, ಹರಿಹಿ ಇತ್ಯವಶೇನಾಹ ಅಂತ. ಅಲ್ಲಿ ವಿವಶ ಅಂದ್ರೂ ಇಲ್ಲಿ ಅವಶ ಅಂದ್ರೂ ಅದೇ ಅರ್ಥ. ಪತಿತಸ್ಖಲಿತೋ ಭಗ್ನಃ ಸಂದಷ್ಟಸ್ತಪ್ತ ಆಹತಃ ಹರಿರಿತ್ಯವಶೇನಾಹ ಪುಮಾನ್ನಾರ್ಹತಿ ಯಾತನಾಂ ಗುರುಣಾಂ ಚ ಲಘೂನಾಂ ಚ ಗುರೂಣಿ ಚ ಲಘೂನಿ ಚ ಪ್ರಾಯಶ್ಚಿತ್ತಾನಿ ಪಾಪಾನಾಂ ಜ್ಞಾತ್ವೋಕ್ತಾನಿ ಮನೀಷಿಭಿಃ. ಧರ್ಮಶಾಸ್ತ್ರಗಳಲ್ಲಿ ಅನೇಕ ಪ್ರಾಯಶ್ಚಿತ್ತಗಳನ್ನ ವಿಧಾನ ಮಾಡಿದ್ದಾರೆ ದೊಡ್ಡ ದೊಡ್ಡ ಋಷಿಮುನಿಗಳು. ಕೆಲವು ದೊಡ್ಡ ದೊಡ್ಡ ಪಾಪಗಳಿರ್ತವೆ, ಆ ದೊಡ್ಡ ದೊಡ್ಡ ಪಾಪಗಳಿಗೆ ದೊಡ್ಡ ದೊಡ್ಡ ಪ್ರಾಯಶ್ಚಿತ್ತಗಳನ್ನೇ ವಿಧಾನ ಮಾಡಿದ್ದಾರೆ. ಸಣ್ಣ ಸಣ್ಣ ಕೆಲವು ಪಾಪಗಳು ಇರ್ತವೆ, ಚಿಕ್ಕ ಚಿಕ್ಕ ಪಾಪಗಳನ್ನು ನಾವು ಮಾಡಿದಾಗ ಅದಕ್ಕೆ ದೊಡ್ಡ ದೊಡ್ಡ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಬೇಕು ಅಂತೇನಿಲ್ಲ, ಅದಕ್ಕೆ ಸಣ್ಣ ಸಣ್ಣ ಪ್ರಾಯಶ್ಚಿತ್ತಗಳನ್ನೇ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹೀಗೆ ಕೆಲವು ದೊಡ್ಡ ಪಾಪಗಳು
ಅದಕ್ಕೆ ದೊಡ್ಡ ಪ್ರಾಯಶ್ಚಿತ್ತ, ಕೆಲವು ಸಣ್ಣ ಪಾಪಗಳು ಅದಕ್ಕೆ ಸಣ್ಣ ಪ್ರಾಯಶ್ಚಿತ್ತ. ನೀವು ಜ್ಯೋತಿಷ್ಯರ ಹತ್ರ ಹೋಗಿ ಕೇಳಿದ್ರೆ ಅವರು ಇದನ್ನೆಲ್ಲ ಹೇಳ್ತಾರೆ. ಪುರಾಣಗಳಲ್ಲಿ ಮಹರ್ಷಿಗಳು ಸ್ಮೃತಿ ಗ್ರಂಥಗಳಲ್ಲಿ ಅಲ್ಲಲ್ಲಿ ಇಂತಿಂತಹ ಪಾಪಗಳಿಗೆ ಇಂತಿಂತ ಪ್ರಾಯಶ್ಚಿತ್ತ ಅಂತ ಏನ್ ಹೇಳಿರ್ತಾರೆ, ಆ ಪ್ರಾಯಶ್ಚಿತ್ತಗಳನ್ನು ನಿಮಗೆ ಹೇಳ್ತಾರೆ ಜ್ಯೋತಿಷ್ಕರು. ಆ ರೀತಿ ಪ್ರಾಯಶ್ಚಿತ್ತಗಳನ್ನ ಪುರಾಣಗಳಲ್ಲಿ ಸ್ಮೃತಿ ವಾಕ್ಯಗಳಲ್ಲಿ ಮಹರ್ಷಿಗಳು ದೊಡ್ಡವರು ವಿಧಾನ ಮಾಡಿದ್ದಾರೆ. ದೊಡ್ಡ ದೊಡ್ಡ ಪಾಪಗಳಿಗೆ ದೊಡ್ಡ ದೊಡ್ಡ ಪ್ರಾಯಶ್ಚಿತ್ತ, ಸಣ್ಣ ಸಣ್ಣ ಪಾಪಗಳಿಗೆ ಸಣ್ಣ ಸಣ್ಣ ಪ್ರಾಯಶ್ಚಿತ್ತಗಳನ್ನೆಲ್ಲ ಹೇಳಿದ್ದಾರೆ. ಆದರೆ ಭಗವಂತನ ನಾಮ ಏನಿದೆ ಅಲ್ಲ, ಇದು ಎಲ್ಲಾ ಪಾಪಗಳಿಗೂ ಒಂದೇ ಪ್ರಾಯಶ್ಚಿತ್ತ. ದೊಡ್ಡ ಪಾಪ ಸಣ್ಣ ಪಾಪ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತ ಇಲ್ಲೇ ಇಲ್ಲ. ಎಲ್ಲಾ ಪಾಪಗಳಿಗೂ ಒಂದೇ ಪ್ರಾಯಶ್ಚಿತ್ತ ಅಂದ್ರೆ ಅದು ಭಗವನ್ ನಾಮ ಸ್ಮರಣೆ. ಅದು ದೊಡ್ಡದೇ ಆಗಿರ್ಲಿ ಸಣ್ಣದೇ ಆಗಿರ್ಲಿ, ಪಾಪ ಎಷ್ಟೇ ದೊಡ್ಡದಾಗಿರ್ಲಿ ಎಷ್ಟೇ ಸಣ್ಣದಾಗಿರ್ಲಿ, ಎಲ್ಲದಕ್ಕೂ ಒಂದೇ ಪ್ರಾಯಶ್ಚಿತ್ತ ಅಂದ್ರೆ ಅದು ಭಗವನ್ ನಾಮಸ್ಮರಣೆ. ಗುರುಣಾಂ ಚ ಲಘೂನಾಂ ಚ ಗುರುಣಿ ಚ ಲಘೂನಿ ಚ ಪ್ರಾಯಶ್ಚಿತ್ತಾನಿ ಪಾಪಾನಾಂ ಜ್ಞಾತ್ವೋಕ್ತಾನಿ ಮನೀಷಿಭಿಃ ತೈಸ್ತಾನ್ಯಘಾನಿ ಪೂಯಂತೆ ತಪೋದಾನವ್ರತಾದಿಭಿಃ ನಾಧರ್ಮ ಬೀಜಂ ಹೃದಯಂ ತದಪೀಶಾಂಘ್ರಿ ಸೇವಯಾ. ಆಚಾರ್ಯ, ಹರಿ ಅವಶೇನಾಹ ಪುಮಾನಾರ್ಹತಿ ಯಾತನಾನ ಗುರೂನಾಂ ಚ ಲಘೂನಾಂ ಚ ಗುರೂನಿ ಚ ಲಘೂನಿ ಚ ಪ್ರಾಯಶ್ಚಿತ್ತಾನಿ ಪಾಪಾನಾಂ ಜ್ಞಾತ್ವೇಕ್ತಾನಿ ಮಹರ್ಷಿಭಿಃ ಅಂತ ಇದೆ. ಎಲ್ಲ ಒಂದೇ. ಮಹರ್ಷಿಭಿಃ ಅಂದ್ರು ಮನೀಷಿಭಿಃ ಅಂದ್ರು ಒಂದೇ. ನಾನು ಮನೀಷಿಭಿಃ ಅಂತ ಹೇಳಿದ್ನ? ಹೌದು ಹೌದು. ಮನೀಷಿಭಿಃ ಅಂದ್ರೂ ಮಹರ್ಷಿಭಿಃ ಅಂದ್ರೂ ಒಂದೇ ಅರ್ಥ. ಓಕೆ ಆಚಾರ್ಯ. ಮನೀಷಿಗಳು ಅಂದ್ರು ಮಹರ್ಷಿಗಳು ಅಂದ್ರು ಒಂದೇ. ಓಕೆ, ಧನ್ಯವಾದಗಳು ಆಚಾರ್ಯ. ಮಹರ್ಷಿಗಳು ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಅನೇಕ ಪ್ರಾಯಶ್ಚಿತ್ತಗಳನ್ನ ವಿಧಾನ ಮಾಡಿದ್ದಾರೆ. ತಪಸ್ಸು ಮಾಡ್ರಿ ಅಂತ ಹೇಳ್ತಾರೆ, ದಾನ ಮಾಡ್ರಿ ಅಂತ ಹೇಳ್ತಾರೆ, ಕೆಲವು ವ್ರತಗಳನ್ನು ಹೇಳ್ತಾರೆ. ಇಂಥ ಪಾಪಕ್ಕೆ ಇಂಥ ವ್ರತವನ್ನ ನೀವು ಆಚರಣೆ ಮಾಡಬೇಕು ಅಂತ ಕೆಲವು ಕಡೆಗೆ ಹೇಳಿರ್ತಾರೆ. ಕೆಲವು ಕಡೆಗೆ ಇಂಥ ದಾನ ಮಾಡ್ರಿ ಅಂತ ಹೇಳ್ತಾರೆ. ಕೆಲವು ಕಡೆಗೆ ಇಂಥ ತಪಸ್ಸು ಮಾಡ್ರಿ ಅಂದ್ರೆ ಯಾವುದೋ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಅಲ್ಲಿ ಇಂಥ ಜಪ ಮಾಡ್ರಿ, ಇಂಥದ್ದೇನೋ ಒಂದು ತಪಸ್ಸು ದಾನ ವ್ರತ ಮುಂತಾದವುಗಳೆಲ್ಲ ತಪೋದಾನ ವ್ರತಾದಿಭಿಃ ಪೂಯಂತೆ. ಆ ರೀತಿ ಮಾಡೋದ್ರಿಂದ ಪರಿಹಾರ ಆಗ್ತದೆ. ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಅವರು ವಿಧಾನ ಮಾಡಿದ್ದಾರೆ, ಮಹರ್ಷಿಗಳೇ ವಿಧಾನ ಮಾಡಿದ್ದದೆಲ್ಲ. ಆ ರೀತಿ ಪಾಪಗಳನ್ನ ಮಾಡಿದವರು ಅಂತ ಪ್ರಾಯಶ್ಚಿತ್ತಗಳನ್ನ ಮಾಡಿಕೊಂಡ್ರೆ ಅದರಿಂದ ಪಾಪಗಳು ಪರಿಹಾರ ಆಗ್ತದೆ. ಆದರೆ ಅವರು ಆ ಪಾಪ ಮಾಡಲಿಕ್ಕೆ ಏನು ಕಾರಣ, ಏನು ಆ ಪಾಪದ ಉತ್ಪತ್ತಿ ಆಗಲಿಕ್ಕೆ ಮೂಲ ಸ್ಥಾನ ಯಾವುದು? ಅವ್ರದ್ದು ಅಂತಃಕರಣ. ಆ ಅಂತಃಕರಣದಲ್ಲಿರುವ ಮಲ, ಆ ಅಂತಃಕರಣದಲ್ಲಿರುವ ಮಲದಿಂದ ಅವರು ಆ ಪಾಪ ಮಾಡಿದರು. ಈಗ ನೀವು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ರಿಂದ ನೀವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಏನೋ ಆಯ್ತು, ಆದರೆ ಆ ಪಾಪ ಮಾಡಲಿಕ್ಕೆ ಮೂಲಭೂತವಾದ ಅಂತಃಕರಣದ ಮಲಿನ ಏನಿದೆಲ್ಲ ಅದು ಹೋಗೋದಿಲ್ಲ. ಆ ಅಂತಃಕರಣದಲ್ಲಿರ್ತಕ್ಕಂತಹ ಮಾಲಿನ್ಯ ಶುದ್ಧ ಆಗಬೇಕು ಅಂದರೆ ಅದಕ್ಕೆ ಭಕ್ತಿಯಿಂದ ಭಗವಂತನ ನಾಮೋಚ್ಚಾರಣೆಯನ್ನ ಮಾಡಿ ಆ ನಾಮೋಚ್ಚಾರಣ ಪೂರ್ವಕವಾಗಿ ಭಗವಂತನ ಪಾದ ಸೇವೆಯನ್ನ ಮಾಡಬೇಕು. ಅದರಿಂದ ಅಂತಃಕರಣದಲ್ಲಿರ್ತಕ್ಕಂತಹ ಮಾಲಿನ್ಯ ಶುದ್ಧವಾಗ್ತದೆ, ಅದೆಲ್ಲ ಪರಿಹಾರ ಆಗ್ತದೆ. ಪಾಪಕ್ಕೆ ಮೂಲ ಕಾರಣ ಅದು, ಅದನ್ನು ನಾವು ತಿಳ್ಕೊಳ್ಬೇಕು. ಪಾಪ ಮಾಡಿ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ಮಾತ್ರ ಮಾಡಿಬಿಟ್ರೆ, ಈ ತಪಸ್ಸು ದಾನ ವ್ರತ ಮೊದಲಾದವುಗಳೆಲ್ಲ ಪ್ರಾಯಶ್ಚಿತ್ತಗಳು ಹೇಳಿದ್ದಾರಲ್ಲ, ಆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡ್ರೆ ಪಾಪ ಮಾಡಿದ ಪಾಪಗಳು ಪರಿಹಾರ ಆಗ್ತದೆ. ಹೌದು, ಆದರೆ ಒಳಗಿನ್ನೂ ಹಾಗೆ ಉಳಿದು ಬಿಡ್ತದಲ್ಲ, ಮತ್ತೆ ಪಾಪ ಮಾಡ್ತಾನೆ. ಯಾಕೆಂದ್ರೆ ಆ ಅಂತಃಕರಣದಲ್ಲೇ ಮಾಲಿನ್ಯ ಇದೆ. ಒಂದು ಪಾಪ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತನೇ ಮಾಡ್ಕೊಂಡು, ಆದರೆ ಮತ್ತೆ ಪಾಪ ಮಾಡಬೇಕು ಅಂತ ಅನಿಸ್ತದೆ, ಮತ್ತು ಪಾಪ ಮಾಡ್ತಾನೆ ಇರ್ತಾನೆ. ಯಾಕೆ ಅಂದ್ರೆ ಪಾಪಕ್ಕೆ ಮೂಲ ಕಾರಣ ಅಂತಃಕರಣದಲ್ಲಿರ್ತಕ್ಕಂತಹ ಮಾಲಿನ್ಯ.
ನಿನ್ನೆ ಒಬ್ರು ಯಾರೋ ಈ ಪ್ರಶ್ನೆ ಕೇಳಿದ್ರು. ಪಾಪವನ್ನು ಮಾಡಿದ್ವಿ, ಪ್ರಾಯಶ್ಚಿತ್ತ ಮಾಡ್ಕೊಂಡ್ವಿ, ಮತ್ತೆ ಪಾಪ ಮಾಡಬೇಕು ಅಂತ ಅನ್ಸತ್ತಲ್ಲ, ಮತ್ತು ಪಾಪ ಮಾಡ್ತೇವೆ, ಮತ್ತು ಅಯ್ಯೋ ಯಾಕೆ ಮಾಡಿದ್ನೋ ಅನಿಸ್ತದೆ, ಮತ್ತೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತೇವೆ. ಪ್ರಾಯಶ್ಚಿತ್ತ ಮಾಡ್ಕೊಂಡ ಮೇಲೂ ಕೂಡ ಮತ್ತು ಪಾಪಗಳನ್ನು ಮಾಡಬೇಕು ಅಂತ ಅನಿಸ್ತಾನೆ ಇರ್ತದೆ. ಆಗ್ತದೆ ಪಾಪಗಳು, ಬೇಡ ಅಂದ್ರೂ ಪಾಪಗಳು ನಮ್ಮ ಕೈಯಿಂದ ಆಗಿ ಹೋಗ್ತದೆ. ಎಷ್ಟೋ ಅನ್ಕೊಳ್ತೇವೆ ಮಾಡಬಾರ್ದು ಇನ್ಮೇಲೆ ಅಂತ ಅನ್ಕೊಳ್ತೇವೆ. ಆದ್ರೂ ಅಲ್ಲಿ ಕೆಲವು ಸಂದರ್ಭಕ್ಕೆ ಒಳಗಾಗಿ ಅವಶ್ಯರಾಗಿ ಪಾಪ ಮಾಡಿಬಿಡ್ತೇವೆ. ಅದು ಬಿಡ್ಲಿಕ್ಕಾಗೋದಿಲ್ಲ. ಯಾಕೆ ಹೀಗಾಗ್ತದೆ? ಪ್ರಾಯಶ್ಚಿತ್ತ ಮಾಡ್ಕೊಂಡ ಮೇಲೂ ಕೂಡ ಮತ್ತು ಆ ಪಾಪಗಳನ್ನು ಮಾಡ್ತೇವೆ. ಯಾಕೆ ಅಂದ್ರೆ ಪಾಪ ಮಾಡಲಿಕ್ಕೆ ಮೂಲ ಅದು ಅಂತಃಕರಣದಲ್ಲಿರ್ತಕ್ಕಂತಹ ಮಾಲಿನ್ಯ, ಅದು ಹೋಗಬೇಕು. ಈ ಸ್ಮೃತಿಗಳಲ್ಲಿ ಪುರಾಣಗಳಲ್ಲಿ ಹೇಳಿದ ತಪಸ್ಸು, ದಾನ, ವ್ರತ ಮೊದಲಾದವುಗಳಿಂದ ಮಾಡಿದ ಪಾಪಗಳೇನೋ ಪ್ರಾಯಶ್ಚಿತ್ತ ಆಗ್ತದೆ, ಪರಿಹಾರ ಆಗ್ತದೆ. ಆದರೆ ಅಂತಃಕರಣದಲ್ಲಿರ್ತಕ್ಕಂತಹ ಮಾಲಿನ್ಯ ಹೋಗಬೇಕಾಗಿದ್ರೆ, ಮಲಿನವಾದ ಅಂತಃಕರಣ ಶುದ್ಧ ಆಗಬೇಕು ಅಂತಾದ್ರೆ ಭಗವಂತನ ನಾಮೋಚ್ಚಾರಣ ಪೂರ್ವಕವಾಗಿ ಭಕ್ತಿಯಿಂದ ಭಗವಂತನ ಪಾದಸೇವೆ, ಗುರು ಹಿರಿಯರ ಪಾದಸೇವೆಯನ್ನ ಮಾಡಬೇಕು. ಅದನ್ನ ಮಾಡೋದ್ರಿಂದ ಅದು ಶುದ್ಧ ಆಗ್ತದೆ, ಪಾಪವೂ ಪರಿಹಾರ ಆಗ್ತದೆ, ಎರಡೂ ಆಗ್ತದೆ ಇದರಿಂದ. ತೈಸ್ತಾನ್ಯಘಾನಿ ಪೂಯಂತೆ ತಪೋದಾನ ವ್ರತಾದಿಭಿಃ ನಾಧರ್ಮ ಬೀಜಂ ಹೃದಯಂ ತದಪೀಶಾಂಘ್ರಿ ಸೇವಯಾ ಧರ್ಮೋ ಯೋಯಂ ಉಪನ್ಯಸ್ತಃ ಪರಮಸ್ತು ಸನಾತನಃ ಕ್ರಿಯತೆ ಅಹರಹ ಶುದ್ಧಿಃ ಆತ್ಮನೋ ವಾಸಸೋ ಯಥಾ. ಈಗ ನಾವು ಹೇಳಿದ ಧರ್ಮ ಏನಿದೆ, ಇದುವರೆಗೂ ಹೇಳಿರ್ತಕ್ಕಂತಹ ಧರ್ಮ, ಇದು ಶುದ್ಧವಾದ ಭಾಗವತ ಧರ್ಮ ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ನಾವು ಹೇಳಿದ್ದು ಶುದ್ಧ ಧರ್ಮ, ಇದು ಸನಾತನವಾದ ಧರ್ಮ ಇದು ಅಂತಾರೆ. ಪರಮಸ್ತು ಸನಾತನಃ, ಸನಾತನ ಧರ್ಮ ಅಂದ್ರೆ ಇದೆ, ಶುದ್ಧವಾದ ಭಾಗವತ ಧರ್ಮ, ಸನಾತನವಾದದ್ದು, ಬಹಳ ಉತ್ತಮವಾದ ಪರಮಃ, ಬಹಳ ಉತ್ತಮವಾದ ಧರ್ಮ, ಸನಾತನವಾದ ಧರ್ಮ. ಇದನ್ನ ಪ್ರತಿ ದಿವಸ ಮಾಡ್ತಾ ಇದ್ರೆ ಅಂತಃಕರಣ ಶುದ್ಧವಾಗ್ತದೆ. ಅದರಿಂದಲೇನೆ ಕೊನೆಗೆ ಮೋಕ್ಷ ಸಾಧನೆಯೂ ಆಗ್ತದೆ. ಒಂದೇ ಸಲ ಭಗವಂತನ ನಾಮವನ್ನ ಹೇಳಿ ಆಯ್ತು, ಶುದ್ಧ ಆಯ್ತು, ಪರಿಹಾರ ಆಯ್ತು ಅಂತ ಬಿಟ್ಬಿಡೋದಲ್ಲ. ಇದನ್ನ ಪ್ರತಿ ದಿವಸ ಮಾಡ್ತಾ ಇರಬೇಕು. ಅಹರಹ ಅಂತ ಹೇಳ್ತಾರೆ. ಅಹರಹ ಕ್ರಿಯತೆ, ಯಾವಾಗಲೂ ಮಾಡ್ತಾ ಇರಬೇಕು. ಒಂದ್ಸಲ ಭಗವಂತ ನಾಮಸ್ಮರಣೆ ಮಾಡದೆ ಮುಗಿದೋಯ್ತು, ಆಯ್ತು, ಎಲ್ಲ ಪಾಪ ಪರಿಹಾರ ಆಯ್ತು ಅಂತ ಬಿಟ್ಬಿಡೋದಲ್ಲ. ಈಗ ಬಟ್ಟೆ ಒಗಿತೇವೆ, ಬಟ್ಟೆ ಒಗೆದು ಕ್ಲೀನಾಗಿ ಐರನ್ ಮಾಡಿ ಬಟ್ಟೆ ಹಾಕೊಳ್ತೇವೆ. ಒಂದ್ಸಲ ಬಟ್ಟೆ ಒಗೆದು ಐರನ್ ಮಾಡಿ ಆಗಿದೆ ಅಂತ ಹೇಳಿ ಮತ್ತೆ ನಾಳೆ ಬಟ್ಟೆ ಒಗಿಲಿಲ್ಲ ಅಂದ್ರೆ, ಅದನ್ನ ಯೂಸ್ ಮಾಡಿದೀವಲ್ಲ, ಅದನ್ನ ಹಾಕೊಂಡು ಯೂಸ್ ಮಾಡಿದ್ವಿ ಅಂದ್ರೆ ಮತ್ತೆ ಕೊಳಕಾಗ್ತದೆ, ಮತ್ತೆ ಬಟ್ಟೆ ಒಗಿಲೇಬೇಕು, ದಿನಾ ಒಗಿಬೇಕು ಬಟ್ಟೆ. ನಾವು ದಿನಾ ಬಟ್ಟೆ ಹಾಕೊಳ್ತಾ ಇದ್ದೇವೆ ಅಂದ್ಮೇಲೆ ದಿನಾ ಬಟ್ಟೆ ಒಗಿಲೇಬೇಕು. ಒಂದ್ ದಿವಸ ಬಟ್ಟೆ ಒಗೆದಿದ್ದೇವೆ ಸಾಕು ಅಂತ ಬಿಡ್ಲಿಕ್ಕಾಗ್ತದಾ? ಹೇಗೆ ಬಟ್ಟೆಯನ್ನ ದಿವಸ ಒಗಿತಾನೆ ಇರಬೇಕೋ, ಆ ಒಗೆದ ಬಟ್ಟೆ ದಿನ ಮತ್ತು ನಿರ್ಮಲ ಆಗ್ತಾನೆ ಇರ್ತದೆ, ಮತ್ತು ಕೊಳೆ ಆಗ್ತದೆ, ಮತ್ತು ಒಗಿತಾ ಇರಬೇಕು ಹೇಗೋ ಹಾಗೆ ನಮ್ಮ ಅಂತಃಕರಣವೂ ಕೂಡ ದಿನ ಅದು ಮಲಿನ ಆಗ್ತಾನೆ ಇರ್ತದೆ, ಕೊಳೆ ಆಗ್ತಾನೆ ಇರ್ತದೆ. ಅದಕ್ಕೆ ದಿನ ಅದಕ್ಕೆ ಮಾಲಿನ್ಯ ಪರಿಹಾರ ಮಾಡಲೇಬೇಕು. ಹಾಗಾಗಿ ಅಹರಹ ಶುದ್ಧಿಂ ಆತ್ಮನೋ ವಾಸಸೋ ಯಥಾ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಬಟ್ಟೆಯಂತೆ, ಬಟ್ಟೆಯನ್ನ ಹೇಗೆ ನಾವು ದಿನ ಒಗಿತೇವೋ ಹಾಗೆ ಪ್ರತಿ ದಿವಸ ಅಂತಃಕರಣ ಶುದ್ಧಿ ಆಗ್ಲಿಕ್ಕೋಸ್ಕರ ನಾವು ಈ ಭಗವನ್ ನಾಮಸ್ಮರಣೆಯನ್ನ ಮಾಡ್ತಾನೆ ಇರಬೇಕು. ಹಾಗಾದರೆ ಅಜಾಮಿಳನಿಗೆ ಅವನು ಒಂದೇ ಸಲ ನಾರಾಯಣ ಅಂದದ್ದು, ಅದರಿಂದಲೇ ಮುಕ್ತಿ ಆಯ್ತಲ್ಲ ಅಂತ ಕೆಲವರು ಕೇಳೋದುಂಟು. ದಿನ ಮಾಡಬೇಕು ಅಂತ ಹೇಳ್ತೀರಿ,
ಅವನಿಗೆ ಒಂದೇ ಸಲ ನಾರಾಯಣ ಅಂತ ಕರೆದ ಕೂಡಲೇ ಮುಕ್ತಿ ಆಗ್ಬಿಡ್ತಲ್ಲ ಅಂದ್ರೆ ಒಂದೇ ಸಲಗೇನಾಗಿಲ್ಲ ಅವನಿಗೂ. ಮುಂದೆ ಹೇಳ್ತಾರೆ ಅಜಾಮಿಳನಿಗೂ ಕೂಡ ಕೂಡಲೇ ಏನು ಮುಕ್ತಿ ಆಗಿಲ್ಲ, ಮುಂದೆ ಬರುತ್ತೆ. ಅವನು ಮೋಕ್ಷ ಸಾಧನೆ ಮಾಡ್ಕೊಳ್ತಾನೆ. ಮುಂದೆ ಹರಿದ್ವಾರಕ್ಕೆ ಹೋಗಿ ಮೋಕ್ಷ ಸಾಧನೆಯನ್ನ ಮಾಡ್ಕೊಂಡ ಮೇಲೇನೆ ಮೋಕ್ಷ ಆಗೋದು, ಒಂದೇ ಸಲಗೇನು ಮೋಕ್ಷ ಆಗಿಲ್ಲ. ಹಾಗಾಗಿ ಅಹರಹ ಶುದ್ಧಿಂ ದಿನಾ ಮಾಡ್ತಾ ಇರಬೇಕು. ಭಗವಂತನ ನಾಮಸ್ಮರಣೆಯನ್ನ ಮೇಲಿಂದ ಮೇಲೆ ಮಾಡ್ತಾನೇ ಇರಬೇಕು. ಇದೇ ಸನಾತನವಾದ ಧರ್ಮ, ಇದೇ ಭಾಗವತ ಧರ್ಮ, ಇದೇ ಉತ್ತಮವಾದ ಧರ್ಮ ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು ಸೂತ ಪುರಾಣಿಕರ ಮೂಲಕವಾಗಿ ಹೇಳಿಸ್ತಾ ಇದ್ದಾರೆ. ಧರ್ಮೋ ಯೋಯಮುಪನ್ಯಸ್ತಃ ಪರಮಸ್ತು ಸನಾತನಃ ಕ್ರಿಯತೆ ಅಹರಹ ಶುದ್ಧಿ ಆತ್ಮನೋ ವಾಸಸೋ ಯಥಾ ನೈಕಾಂತ ಶುದ್ಧಿ ಸ್ಯಾತ್ ಕರ್ತು ಕ್ರಿಯೆಯಾ ಕರ್ತೃತಾ ಯತಃ ಅಕರ್ತುರಾತ್ಮನಸ್ತಸ್ಮಾತ್ ಭಜೇತಾ ನೀಹಯಾ ಹರಿಂ. ಈಗ ಹಿಂದೆ ಮಹರ್ಷಿಗಳು ಪುರಾಣಾದಿಗಳಲ್ಲಿ ಸ್ಮೃತಿ ಗ್ರಂಥಗಳಲ್ಲಿ ಪ್ರಾಯಶ್ಚಿತ್ತಗಳನ್ನು ವಿಧಾನ ಮಾಡಿದ್ದಾರೆ ಅಂತ ಹೇಳಿದ್ವಲ್ಲ. ಯಜ್ಞ, ದಾನ, ತಪಸ್ಸು, ವ್ರತ ಇದೆಲ್ಲ ನಾವು ಮಾಡುವಾಗ ನಮಗೆ ಅಹಂಕಾರ ಬರಲಿಕ್ಕೆ ಅವಕಾಶ ಇದೆ. ನಾನು ಮಾಡಿದೆ ಅಂತ ಈಗ ನಾವು ಹೇಳುವಾಗಲೇನೆ ವ್ರತ, ದಾನ, ತಪಸ್ಸು ಇವನ್ನೆಲ್ಲ ನಾವು ಮಾಡುವಾಗ ಅಂತಾನೆ ಹೇಳ್ತೇವೆ. ನಾನು ಮಾಡಿದೆ, ನನ್ನಿಂದ ನಾವು ಮಾಡಬೇಕು ಅಂತಾನೆ ಹೇಳ್ತಾ ಇದ್ದೇವೆ. ನಾವು, ನಮ್ದು, ನನ್ನಿಂದ ಅನ್ನೋದೇನಿದೆಲ್ಲ ಇದು ಅಹಂಕಾರ. ಜೀವನಿಗೆ ಈ ರೀತಿ ಅಹಂಕಾರ ಬರ್ತದೆ. ನಾನು ದಾನ ಮಾಡಿದೆ, ನಾನು ತಪಸ್ಸು ಮಾಡಿದೆ, ನಾನು ಇಷ್ಟು ಜಪ ಮಾಡಿದೆ, ನಾನು ಇಷ್ಟು ಯಜ್ಞಗಳನ್ನು ಮಾಡಿದ್ದೇನೆ ಅಂತ ಈ ವ್ರತ, ತಾನ, ತಪಸ್ಸು ಮೊದಲಾದವುಗಳನ್ನು ಮಾಡುವಾಗ ಅಹಂಕಾರ ಬರ್ತದೆ. ಆ ಅಹಂಕಾರದಿಂದ ಅಂತಃಕರಣ ಮಲಿನ ಹೋಗೋದೇ ಇಲ್ಲ. ಆ ಅಂತಃಕರಣ ಶುದ್ಧಿ ಆಗೋದೇ ಇಲ್ಲ ಪೂರ್ತಿಯಾಗಿ. ಈ ರೀತಿ ನೀವು ವ್ರತ ದಾನಗಳನ್ನ ಮಾಡಿದರೂ ಕೂಡ ಅಂತಃಕರಣ ಯಾಕೆ ಶುದ್ಧಿ ಆಗೋದಿಲ್ಲ? ಅಲ್ಲಿ ನಾನು, ನಂದು, ನನ್ನಿಂದ ಆಯ್ತು ಅನ್ನೋದು ಬಂದ್ಬಿಡ್ತದೆ. ಅದಕ್ಕೆ ನಾವು ಹೇಗೆ ಮಾಡಬೇಕು ಅಂದ್ರೆ ನಿಷ್ಕಾಮನೆಯಿಂದ ಮಾಡಬೇಕು. ಮತ್ತೆ ಮಾಡುವಾಗ ನಾಹಂ ಕರ್ತ ಹರಿಕರ್ತ ಅನ್ನೋ ಜ್ಞಾನ ಇರಬೇಕು. ಈ ಕ್ರಿಯೆಯನ್ನ ಮಾಡಿಸ್ತಕ್ಕಂಥವನು ಸ್ವತಂತ್ರನಾದಂತಹ ಭಗವಂತ, ನಾನು ಸ್ವತಂತ್ರ ಅಲ್ಲ. ಅವನೇ ಸ್ವತಂತ್ರ, ಅವನೊಬ್ಬನೇ ಸ್ವತಂತ್ರ. ಸ್ವತಂತ್ರನಾದಂತಹ ಆ ಭಗವಂತನೇ ನನ್ನ ಒಳಗೆ ಕೂತು ನನ್ನಿಂದ ಈ ಕರ್ಮವನ್ನ ಮಾಡಿಸ್ತಾ ಇದ್ದಾನೆ ಅನ್ನೋದು ಜ್ಞಾನ ಸುಮ್ಮನೆ ಬಾಯಿಂದ ಅಲ್ಲ, ಅದು ಹೃದಯದಿಂದ ಬರಬೇಕು. ಅದರ ಸ್ಪಷ್ಟತೆ ಇರಬೇಕು. ಭಗವಂತನೇ ಸ್ವತಂತ್ರ, ಅವನೊಬ್ಬನೇ ಸ್ವತಂತ್ರ, ಅವನೇ ನನ್ನೊಳಗೆ ಕೂತು ಈ ಕರ್ಮವನ್ನ ಮಾಡಿಸ್ತಾ ಇದ್ದಾನೆ. ಈ ಕ್ರಿಯೆಗೆ ನಾನು ಸ್ವತಂತ್ರ ಕರ್ತ ಅಲ್ಲ ಅಂತ ಈ ಭಾವನೆ ಇರಬೇಕು. ಮತ್ತು ಯಾವ ಫಲಾಪೇಕ್ಷೆಯೂ ಇರಬಾರದು. ಭಗವಂತ ಯಾವ ಫಲದ ಅಪೇಕ್ಷೆಯೂ ಇಲ್ಲದೆ ಅನಾಯಾಸವಾಗಿ ಎಲ್ಲವನ್ನೂ ಮಾಡ್ತಾ ಇದ್ದಾನೆ ಅಂತ ಜ್ಞಾನ ಇರಬೇಕು. ಅವನಿಗೇನು ಉಪಯೋಗ? ನಮ್ಮೊಳಗೆ ಕೂತು ಈ ಕರ್ಮ ಮಾಡೋದ್ರಿಂದ ಅವನಿಗೇನು ಉಪಯೋಗ ಇಲ್ಲ. ಆಪ್ತಕಾಮಸ್ಯ ಕಾ ಸ್ಪೃಹ, ಅವನು ಆಪ್ತಕಾಮ, ಪರಿಪೂರ್ಣ. ಅಂತಹ ಭಗವಂತನಿಗೆ ಯಾವ ಅಪೇಕ್ಷೆಯೂ ಇಲ್ಲ. ಆದರೂ ನಮ್ಮ ಮೇಲಿನ ಕರುಣೆಯಿಂದ ನಮ್ಮೊಳಗೆ ಕೂತು ಈ ಕರ್ಮವನ್ನ ಅವನೇ ಮಾಡಿಸ್ತಾ ಇದ್ದಾನೆ, ಅನಾಯಾಸವಾಗಿ ಮಾಡ್ತಾನೆ. ನಾವು ಒಬ್ಬರು ಒಂದು ಕೆಲಸ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ, ಅಂಥದ್ದು ಪ್ರತಿಯೊಬ್ಬ ಜೀವರ ಒಳಗೂ ಕೂತು ಅವನೊಬ್ಬನೇ ಮಾಡ್ತಾ ಇದ್ದಾನೆ, ಎಲ್ಲರ ಕೈಯಿಂದ ಮಾಡಿಸ್ತಾ ಇದ್ದಾನೆ ಅಂದ್ರೆ ಇದರಿಂದ ಅವನಿಗೆ ಎಷ್ಟು ಕಷ್ಟ ಇದೆಯೋ ಅಂತ ಅನ್ಕೊಳ್ಬಾರ್ದು. ಅನಾಯಾಸವಾಗಿ ಮಾಡ್ತಾ ಇದ್ದಾನೆ.
ಯಾವ ಅಪೇಕ್ಷೆಯೂ ಇಲ್ಲ ಅವನಿಗೆ. ಅನೀಹಯ ಅಂದ್ರೆ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಮಾಡ್ತಾ ಇದ್ದಾನೆ. ಈ ಜ್ಞಾನ ಇರಬೇಕು. ಇದು ಬಹಳ ಕಷ್ಟ. ನಾವು ಪ್ರತಿಯೊಂದು ಕರ್ಮ ಮಾಡುವಾಗಲೂ ಕೂಡ ಈ ಜ್ಞಾನ ಯಾವಾಗಲೂ ಇರಬೇಕು. ನಾನು ಮಾಡ್ತಾ ಇರೋದಲ್ಲ, ಸ್ವತಂತ್ರ ಕರ್ತ ಆ ಭಗವಂತನೇ, ಅವನು ಯಾವ ಫಲಾಪೇಕ್ಷೆಯೂ ಇಲ್ಲದೆ ನನ್ನೊಳಗೆ ಕೂತು ಎಲ್ಲವನ್ನೂ ಅವನೇ ಮಾಡ್ತಾ ಇದ್ದಾನೆ ಅಂತ ತಿಳಿಬೇಕು. ಆ ರೀತಿ ತಿಳಿದು ನಾವು ನಿಷ್ಕಾಮನೆಯಿಂದ ಭಗವಂತನ ಪ್ರೀತ್ಯರ್ಥವಾಗಿಯೇ ಕರ್ಮವನ್ನ ಮಾಡಬೇಕು. ಆವಾಗ ಪಾಪ ಪರಿಹಾರ ಆಗ್ತದೆ, ಅಂತಃಕರಣ ಶುದ್ಧಿ ಆಗ್ತದೆ. ನಾನು ಮಾಡ್ತಾ ಇದ್ದೇನೆ, ನಾನು ದಾನ ಮಾಡಿದೆ, ನಾ ಇಷ್ಟು ದಾನ ಮಾಡಿದೆ, ನಾ ಇಷ್ಟು ಜಪ ಮಾಡಿದೆ ಅಂತ ಜ್ಞಾನ ಬಂದ್ರೆ ಅಲ್ಲಿ ಪೂರ್ತಿಯಾಗಿ ಇದು ಹೋಗೋದಿಲ್ಲ, ಅಂತಃಕರಣದ ಮಾಲಿನ್ಯ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೈಕಾಂತ ಶುದ್ಧಿ ಸ್ಯಾತ್ ಕರ್ತು ಕ್ರಿಯೆಯ ಕರ್ತೃತಾ ಯತಃ ಅಕರ್ತೃರಾತ್ಮನಸ್ತಸ್ಮಾತ್ ಭಜೇತಾನೀಹಯ ಹರಿಂ. ಈ ಶ್ಲೋಕ ಇಲ್ಲೇ ಇಲ್ಲ ಆಚಾರ, ಈ ಶ್ಲೋಕ ಇಲ್ಲೇ ಇಲ್ಲ. ಇಲ್ವೇ ಅಲ್ವಾ? ಹೌದು, ಹ್ಮ್ 19 ಶ್ಲೋಕ ಇದೆ ಅಷ್ಟೇ ಇದ್ರಲ್ಲಿ. ಈಗ ಯಾವ್ದಿದೆ ನೆಕ್ಸ್ಟ್ ಶ್ಲೋಕ? ಇವಾಗ ಆತ್ಮನೋ 5 ವಾಸಸೋ ಯಥಾ ಅಂತ ಆಯ್ತಲ್ಲ ಹಿಂದಿನ ಶ್ಲೋಕ. ಇಲ್ಲ, ಗುರುನಾಂ ಲಘೂನಾಂ ಚ ಆ ಶ್ಲೋಕ ಇದೆ. ಚೈತಾನ್ಯಗಾನಿ ಭೂಯಂತೆ ತಪೋದಾನ ಜಪಾದಿಭಿಃ ನ ಧರ್ಮಜಂ ತದ್ಹೃದಯಂ ತದಪಿ ಪೀಡಾಂಗ್ರಿ ಸೇವೆಯ ಆ ಅಜ್ಞಾನ ತದತ್ವ ಜ್ಞಾನ ಉತ್ತಮ ಆ, ಶ್ಲೋಕಾನಾಂ ಯತ್. ಸರಿ ಸರಿ ಸರಿ, ಮಧ್ಯದಲ್ಲಿ 2 ಶ್ಲೋಕ ಇಲ್ಲ. ಇಲ್ಲ, 2 ಶ್ಲೋಕ ಇಲ್ಲ. ಅದೇ ಅಹರ ಹೇಳಿದ್ರಲ್ಲ, ಎಲ್ಲಿ ಅದು ಎಲ್ಲಿ ಇಲ್ಲ. ಅಂತ ಹುಡುಕ್ತಾ ಇದ್ದ, ಅದು ಇಲ್ಲ. ಧರ್ಮೋ ಯೋ ಯಮೋಪನ್ಯಸ್ತಃ ಅನ್ನೋ ಶ್ಲೋಕ, ನೈಕಾಂತ ಶುದ್ಧಿ ಸ್ಯಾತ್ ಅನ್ನೋ ಶ್ಲೋಕ, ಇವೆರಡು ಶ್ಲೋಕ ಇಲ್ಲ ಅಲ್ಲಿ. ಇಲ್ಲ, 2 ಶ್ಲೋಕ ಇಲ್ಲ. ಅದ್ ಸ್ವಲ್ಪ ಇದು ಕಳ್ಸಿದ್ರೆ ನಾನು ನೋಟ್ ಮಾಡ್ಕೋತೀನಿ. ಧರ್ಮೋ ಯೋಯಂ ಉಪನ್ಯಸ್ತಃ ಪರಮಸ್ತು ಸನಾತನಃ ಕ್ರಿಯತೆ ಅಹರಹ ಶುದ್ಧಿಃ ಆತ್ಮನೋ ವಾಸಸೋ ಯಥಾ ನೈಕಾಂತ ಶುದ್ಧಿ ಸ್ಯಾತ್ ಕರ್ತುಃ ಕ್ರಿಯೆಯ ಕರ್ತೃತಾ ಯತಃ ಅಕರ್ತುರಾತ್ಮನಸ್ತಸ್ಮಾತ್ ಭಜೇತಾನೀಹಯ ಹರಿಂ. ಇದು 18 ಮತ್ತು 19ನೇ ಶ್ಲೋಕ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಸರ್, ನೀವು ಒಂದು 2 ಶ್ಲೋಕಕ್ಕೆ ಮುಂಚೆ ನಾವು ಒಂದು ಶುದ್ಧ ಭಾಗವತ ಧರ್ಮನ ಹೇಳಿರಿ. ನೀವು ಈ ತರ ಮಾಡೋದು ದೇವ್ರನ್ನ ಒಂದು, ಸೊ ಅಶುದ್ಧ ಭಾಗವತ ಧರ್ಮನ ಇದೆ ಇದು ಇಲ್ಲ, ಅದೆಲ್ಲ ಅಶುದ್ಧ ಭಾಗವತ ಧರ್ಮ ತಗೋಬೇಕ ಹೆಂಗೆ? ಹೌದು, ಅದರಲ್ಲಿ ಪೂರ್ತಿ ಶುದ್ಧತೆ ಇಲ್ಲ ಅಂತ ಅರ್ಥ. ನಾವು ಮಾಡೋದೆಲ್ಲ ಭಾಗವತ ಧರ್ಮನೇ. ನಾವು ಫಲಾಪೇಕ್ಷೆ ಇಟ್ಟುಕೊಂಡು ಅಥವಾ ಬೇರೆ ಏನಂತಾರೆ ಸಾಮಗ್ರಿ ಇಲ್ಲದೆ ಮಾಡ್ತೇವೆ. ಈಗ ಹೇಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೋ ಹಾಗೆ ಪೂರ್ತಿಯಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ಒಂದು ಕೇಳಲ್ಲ ಸರ್. ತಿಳಿಸಿಲ್ಲ. ನಮಸ್ಕಾರ ಗುರುಗಳೇ. ಇವಾಗ ಕೇಳಿಸ್ತಾ ಇದೆಯಾ? ಈಗ ಕೇಳತ್ತೆ, ನಡುவில் ನಿಂತೋಯ್ತು. ನೀವು ಹೇಳಿರಿ ನಾವು ಪೂರ್ತಿ ಭಾವಧರ್ಮ ಮಾಡಕ್ ಮುಡಿಯೋದಿಲ್ಲ ಈ ಕಾಲದಲ್ಲಿ, ಎಲ್ಲಾ ಧರ್ಮ ಮಾಡಕ್ ಮುಡ್ಲ ಅಂತ ಹೇಳಿರಿ, ಆಗ ನಿಂತೋಯ್ತು. ಅದೇ, ಈಗಿನ ಕಾಲದಲ್ಲಿ ಸಮಗ್ರವಾಗಿ ಕರ್ಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದ್ರೂ ನಾವು ಬಿಡಬಾರ್ದು. ಯಥಾಶಕ್ತಿ ನಾವು ಮಾಡ್ತಾ ಇರೋದನ್ನು ಮಾಡುತ್ತಾ ಇರಬೇಕು. ಮಾಡೋದು ಪೂರ್ತಿ ಅಲ್ಲ. ಹಾಗಾಗಿ ಅದರಲ್ಲಿ ಅದು ಶುದ್ಧ ಭಾಗವತ ಧರ್ಮ ಆಗೋದಿಲ್ಲ. ಶುದ್ಧ ಭಾಗವತ ಧರ್ಮ ಆಗದೇ ಇರಲಿಕ್ಕೆ ಕಾರಣ ಪರಿಪೂರ್ತಿ ಇಲ್ಲ, ಕರ್ಮದಲ್ಲಿ ಪೂರ್ಣತೆ ಇಲ್ಲ.
ಸರಿಯಾದ ಕ್ರಮದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ, ಮತ್ತು So, ನಾನು ನನ್ನದು ಅನ್ನೋ ಭಾವನೆ ಬರ್ತದೆ. ಸೊ ಯಾವಾಗ ಬಂದು ನಾನು ನನ್ನದು ಭಾವ ಇಲ್ಲ ಹಂಗೆ ಯಾವ ನಿಷ್ಕಾಮ ಕರ್ಮ ಎಲ್ಲವೇ ಕರ್ಮವು ನಾವು ಹಂಗೆ ಮಾಡ್ತಾ ಇದೆಯೋ ಆಗತ್ತ ಶುದ್ಧ ಭಾಗವತ ಧರ್ಮ ಆಗುತ್ತೆ. ಹೌದು ಹೌದು ಆಗ ಅಪರೋಕ್ಷ ಜ್ಞಾನಿ ಆದ್ಮೇಲೆ ನಮಗೆ ಎಲ್ಲ ಹೌದು. ಅಪರೋಕ್ಷ ಜ್ಞಾನಿಗಳಿಗೆ ಅದು ಕೂಡ ಅಪರೋಕ್ಷ ಜ್ಞಾನಿಗಳಿಗೂ ಸ್ವಲ್ಪ ಕಷ್ಟನೇ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಎಲ್ಲ ದೇವತೆಗಳೆಲ್ಲ ಅವತಾರ ಮಾಡಿದ್ರಲ್ಲ, ಅವರೆಲ್ಲ ಅಪರೋಕ್ಷ ಜ್ಞಾನಿಗಳೇ ದೇವತೆಗಳು. ಆದರೂ ಶುದ್ಧ ಭಾಗವತ ಧರ್ಮದಲ್ಲಿ ನಿಷ್ಠರಾದವರು ಭೀಮಸೇನ ದೇವರು ಮಾತ್ರ ಅಂತ ನಿರ್ಣಯದಲ್ಲಿ ಕೊಟ್ಟಿದ್ದಾರೆ. ಆಚಾರ್ಯರು ನಿರ್ಣಯ ಮಾಡುವಾಗ ಅಲ್ಲಿ ಭೀಮಸೇನ ದೇವರು ಮಾತ್ರ ಶುದ್ಧ ಭಾಗವತ ಧರ್ಮದಲ್ಲಿ ನಿಷ್ಠರಾಗಿದ್ರು ಅಂತ. ಅಂದ್ರೆ ಉಳಿದ ಪಾಂಡವರು ಕೂಡ ಎಲ್ಲರೂ ಮಹಾ ಉತ್ತಮ ದೇವತೆಗಳೇ ಆಗಿದ್ರೂ ಕೂಡ ಶುದ್ಧ ಭಾಗವತ ಧರ್ಮ ನಿಷ್ಠೆ ಅದರಲ್ಲಿ ಸ್ವಲ್ಪ ಕೆಲವು ಸಮಯದಲ್ಲಿ ಅವರು ಎಡವಿದ್ರು ಅಂತ. ಅಂಥ ದೊಡ್ಡ ದೊಡ್ಡ ದೇವತೆಗಳಿಗೇನೆ ಶುದ್ಧ ಭಾಗವತ ಧರ್ಮವನ್ನ ಅನುಸರಣೆ ಮಾಡೋದು ಕಷ್ಟ ಇದೆ ಅಂದಮೇಲೆ ನಮ್ಮಂಥವರ ಪಾಡೇನು? ಚರ್ಚಿ ಶ್ಲೋಕದಲ್ಲಿ ದೇವರು ಬಂದು ಎಲ್ಲಾ ಕೆಲಸ ನಮ್ಮ ಒಳಗಿನ ಕರುಣೆಯಿಂದ ಮಾಡ್ತಾಣ, ಅವನಿಂದ ಯಾವ ಪ್ರಯೋಜನ ಇಲ್ಲ ಹಂಗಮ್ಮ ಒಂದು ಮಾತು ನಾವು ನೋಡಿರೋ, ರೈಟ್? ಸೊ ಇದಕ್ಕೆ ಬಂದು ಈ ಉಪನಿಷದಲ್ಲಿ ಒಂದು ಈ ವಿಶ್ವಾರಣ ಉಪಾಖ್ಯಾನದಲ್ಲಿ ಬಂದು ಪೃಥಕ್ ವರ್ತ್ಮ ಅನ್ನೋ ಒಂದು ಹೆಸರು ದೇವರಿ ಇದೆ. ಅಲ್ಲಿ ಬಂದು ಯಾರುವೇ ಮಾಡಾಕ್ ಮುಳ್ಳಾಗ ಎಲ್ಲಾ ಕೆಲಸ ಮಾಡ್ತಾನ, ಅದರಿಂದ ಅವನಿಗೆ ಬಂದು ಪೃಥಕ್ ವರ್ತ್ಮ ಹಂಗೇನ ಅವ್ರಿಗೆ ಹೆಸರು ಉಂಟು ಹಂಗೇನ್ ಬರ್ತಾನೆ. ಸೊ ಈ ತರ ಬಂದು ಈ ದೇವರು ಮಾಡಾಕ ಹೆಸರೆಲ್ಲ ನಮಗೆ ಸಿಕ್ಕುವಕ್ಕೂ ಆ ಯಾವ ಹೆಸರಿಂದ ಮಾಡ್ತಾಳ ಅಂದ್ರೆ ಉಪನಿಷತ್ ಆ ತರ ಹೋಗಿ ನಾವು ನೋಡ್ಕೊಬೇಕು. ನಾವು ಅಲ್ಲಲ್ಲಿ ಸಿಗ್ತದೆ ಉಪನಿಷತ್ತು ಅಂತಲ್ಲ, ನಮಗೆ ಭಗವಂತನ ಒಂದೊಂದು ನಾಮಗಳಿಗೂ ಕೂಡ ಅರ್ಥ ಇರ್ತದಲ್ಲ, ಅದನ್ನ ನಾವು ನೋಡ್ತಾ ಹೋಗ್ತಾ ಇದ್ದಂತೆ ಅನೇಕ ನಾಮಗಳು ಅನೇಕ ಕಡೆಯಲ್ಲಿ ಸಿಗ್ತವೆ ನಮಗೆ. ವಿಷ್ಣು ಸಹಸ್ರನಾಮದಲ್ಲಿ 1000 ನಾಮಗಳು ಸಿಗ್ತವೆ. ಅದೇ ರೀತಿ ಬೇರೆ ಬೇರೆ ಸಹಸ್ರನಾಮಗಳು ಇದ್ದಾವೆ. ವಾಸುದೇವ ಸಹಸ್ರನಾಮ ಇದೆ, ಕೃಷ್ಣ ಸಹಸ್ರನಾಮ ಇದೆ. ಇವೆಲ್ಲ ಅಲ್ಲಲ್ಲಿ ನಾವು ಪುರಾಣಗಳಲ್ಲಿ ಮತ್ತೆ ಮಹಾಭಾರತ, ರಾಮಾಯಣ ಎಲ್ಲಾ ಗ್ರಂಥಗಳಲ್ಲೂ ನೋಡ್ಬೇಕು, ಎಲ್ಲವೂ ಭಗವಂತನ ನಾಮಗಳೇ. ವೇದಗಳಲ್ಲಿ ಸಿಗ್ತದೆ ಅಲ್ಲಲ್ಲಿ, ಎಲ್ಲ ಒಂದೇ ಕಡೆ ಸಂಗ್ರಹ ಮಾಡಿ ತೆಗಿಲಿಕ್ಕೆ ಆಗೋದಿಲ್ಲ. ಧನ್ಯವಾದಗಳು ಆಚಾರ್ಯರು. ಆಚಾರ್ಯ, ಇದು ಗುರುನಾಮ್ ಲಘುನಾಮ್ ಅದರಲ್ಲಿ ಬಂದು ಗುರುವಾಗಿರುವಂತ ಪಾಪಗಳು ಇಲ್ಲ, ಲಘುವಾಗಿ ಸಣ್ಣ ಪಾಪಗಳು ದೊಡ್ಡ ಪಾಪಗಳು ವ್ಯತ್ಯಾಸ ಏನಿಲ್ಲ, ತಾರತಮ್ಯ ಏನೇ ಇಲ್ಲ. ಭಗವಂತನ ನಾಮಸ್ಮರಣೆ ಅದು ಸಂಕೀರ್ತನ ಮಾಡಿದರೆ ಅದೆಲ್ಲದಕ್ಕೂ ಪ್ರಾಯಶ್ಚಿತ್ತ ಹೇಳಿದರೆ ಅದ್ರಲ್ಲಿ ಸ್ವಲ್ಪ ತಾರತಮ್ಯ ಇರಬೇಕಲ್ವ ಆಚಾರ್ಯ? ಯಾಕಂದ್ರೆ ಒಂದು ದೊಡ್ಡ ಪಾಪ ಮಾಡಿದ್ದಾನೆ, ಅವನು ಜಾಸ್ತಿ ನಾಮಸ್ಮರಣೆ ಮಾಡಬೇಕು ಅಂತ ಇಲ್ಲ, ಎಲ್ಲರಿಗೂ ಒಂದೇ ಅದು ಲಾಜಿಕ್ ಎಲ್ಲ ಆಗ್ಬಿಡುತ್ತೆ ಅಲ್ವಾ? ಈಗ ಕರ್ಮದಲ್ಲಿ ತಾರತಮ್ಯ ಇದೆ ಅಲ್ವಾ? ಈಗ ನೀವು ದಾನ ಮಾಡಬೇಕು ಅಂತ ಹೇಳ್ತಾರೆ ಜ್ಯೋತಿಷ್ಕರು. ಎಷ್ಟು ದಾನ ಮಾಡಬೇಕು, ಏನ್ ದಾನ ಮಾಡಬೇಕು? ದಾನದಲ್ಲಿ ತಾರತಮ್ಯ ಇದೆ ಅಲ್ವಾ? ದಾನ ಏನು ಮಾಡಬೇಕು ಅನ್ನೋದ್ರಲ್ಲಿ ತಾರತಮ್ಯ ಇದೆ. ಆದರೆ ಇದು ನಾಮಸ್ಮರಣೆ ಅನ್ನೋದು ಒಂದೇ, ಅದನ್ನ ಜಾಸ್ತಿ ಮಾಡಬೇಕು. ಕರೆಕ್ಟು. ಒಂದೊಂದಕ್ಕೊಂದೊಂದು ಪ್ರಾಯಶ್ಚಿತ್ತ ಅಂತ ಹೇಳಿದಾರಲ್ಲ ಅಲ್ಲಿ, ಹಾಗಲ್ಲ. ಇದು ಎಲ್ಲದಕ್ಕೂ ಒಂದೇ ಪ್ರಾಯಶ್ಚಿತ್ತ, ನಾಮಸ್ಮರಣೆ ಒಂದೇ. ಅದನ್ನ ನೀವು ಮತ್ತೆ ಮತ್ತೆ ಆಹಾರಹ ಅಂತ ಅದಕ್ಕೆ ಮುಂದೆ ಹೇಳಿದ್ದು. ಮೇಲಿಂದ ಮೇಲೆ ಮಾಡ್ತಾ ಇರಬೇಕು. ಅದು ಮಾಡಿದ್ದನ್ನೇ ಮಾಡೋದು, ನಾಮಸ್ಮರಣೆಯನ್ನೇ ಮತ್ತೆ ಮತ್ತೆ ಮಾಡ್ತಾ ಇರೋದು. ಓಕೆ, ಅರ್ಥ ಆಯ್ತು. ಓಕೆ. ನಮಸ್ಕಾರ ಗುರುಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ನಮಸ್ಕಾರ ಆಚಾರ್ಯರೇ. ನಮಸ್ಕಾರ ಆಚಾರ್ಯ.